ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ತುಂಬ ಜನ ಚೆನ್ನಾಗಿ ವ್ಯೂಸು ಬಂದಿತ್ತು ಮತ್ತು ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ. ಅದರಲ್ಲಿ ತುಂಬ ಗುಡ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೆ ಅನ್ನಿಸ್ತು. ಯಾಕಂದರೆ ಸ್ವಲ್ಪ ಅಪ್ಡೇಟ್ ನ್ಯೂಸ್ ಇದರಿಂದ ಚೆನ್ನಾಗಿ ವಿಡಿಯೋ ಎಲ್ಲ ನೋಡಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿ ಲೈಕ್ ಮಾಡಿದ್ದೀರಾ. ತುಂಬ ಖುಷಿಯಾಯಿತು. ಇದೇ ಥರ ನೀವು ಲೈಕ್ ಮಾಡ್ತಾ ಕಮೆಂಟ್ ಮಾಡ್ತಾಯಿದ್ರೆ ನನಗೂ ಕೂಡ ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಹೊಸ ಹೊಸ ವೀಡಿಯೋಗಳ್ನ ಹಾಕೋಕ್ಕೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮಗೊಂದು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಏನು ಹೇಳಬೇಕು ಅಂತ ಬಂದೆ ಅಂದರೆ, ಮತ್ತು ನಾವು CET ಬರೆಯೋಕ್ಕಿಂತ ಮುಂಚೆ ಒಂದು 100% TET ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಐತೆ. ಯಾಕಂದರೆ ಈಗ ಸದ್ಯದಲ್ಲಂತೂ ಎಕ್ಸಾಮ್ ಕಾಲ್ ಮಾಡಲ್ಲ ಅಂತ ನಾವು ಭಾವಿಸಿದರೆ ಜೂನ್ ಜುಲೈಗೆ CET ಕಾಲ್ ಮಾಡ್ತೀವಿ ಅಂದರೆ ಅವರು ಮತ್ತೆ ಒಂದು TET ಕರೀತಾರೆ. ಸರ್ಕಾರಕ್ಕೂ ಕೂಡ ಅದೇ ಬೇಕಾಗುತ್ತೆ. ಸ್ವಲ್ಪ ನಮ್ಮ ಕಡೆಯಿಂದ ಒಂಚೂರು ಇನ್ಕಮ್ ಮಾಡ್ಕೊಳ್ಬೇಕು ಮತ್ತು TET ಕಾಲ್ ಮಾಡಬೇಕು ಜನಗಳಿಗೆ. ಈಗ ಏನು ಸ್ಟೂಡೆಂಟ್ಗಳಿಗೆ TET ಕಾಲ್ ಮಾಡಿದ್ದು ನಾವು ಮೊನ್ನೆ ಅದೇ ಥರ ಮಾಡ್ಕೊಂಡ್ವಿ. TET ಕಾಲ್ ಮಾಡಿದ ತಕ್ಷಣವೇ ಅಯ್ಯೋ ಮತ್ತೆ ಇನ್ನೊಂದು ತಿಂಗಳೊಳಗೆ CET ಕರೆದ್ದೇ ಬಿಡ್ತಾರೆ ಅನ್ನೋ ಅಷ್ಟು ಟೆನ್ಷನ್ ಮಾಡ್ಕೊಂಡು ಮತ್ತು ಎಲ್ಲ ಇರೋ ಜಾಬ್ಗಳನ್ನೆಲ್ಲ ಕ್ವಿಟ್ ಮಾಡ್ಕೊಂಡು ಎಷ್ಟೋ ಜನ ನೆನ್ನೆ ಒಬ್ರು ಕಮೆಂಟ್ ಮಾಡಿದರು, PU ಕಾಲೇಜಿಗೆ ಹೋಗ್ತಾ ಇದ್ದೆ ಗೆಸ್ಟಾಗಿ 30,000 ಸ್ಯಾಲ್ರಿ ಕೊಡ್ತಾಯಿದ್ರು, ನಾನು ಅದನ್ನು ಕ್ವಿಟ್ ಮಾಡ್ಕೊಂಡು ಬಂದೆ ರೀ ತುಂಬ ಅಂತ ಹೇಳ್ತಾಯಿದ್ರು ಬೇಜಾರು ಮಾಡ್ಕೊಂಡು. ಅದೇ ಥರ ತುಂಬ ಜನ PU ಕಾಲೇಜ್ ಲೆಕ್ಚರರು, ಗೆಸ್ಟ್ ಟೀಚರರು, ಎಲ್ಲ ಆಫೀಸ್ ಕೆಲಸಗಳು ಹೋಗ್ತಾ ಇರೋರು ಎಲ್ಲರೂ ಕೂಡ ಬಿಟ್ಬಿಟ್ಟು CET ಓದ್ತಾ ಕೂತ್ಕೊಂಡ್ರೆ ಇವ್ರು ನೋಡಿರಿ ಈ ಥರ ಮಾಡಿದರು. ಬಿಡು ಹೋಗಲಿ. ಇವಾಗ ಏನು ಗೊತ್ತಾ, ಮತ್ತು ನಾವು TET ಕಾಲ್ ಮಾಡಿದ್ರೆ ಯಾರಿಗೆಲ್ಲ TET ಸ್ಕೋರ್ ಆಗಿಲ್ವೋ ಸ್ಕೋರ್ ಮಾಡ್ಕೊಳಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಇವಾಗ TET ಪರ್ಸಂಟೇಜ್ ಜಾಸ್ತಿ ಮಾಡಿದ್ದರಿಂದ TET ಚೆನ್ನಾಗಾಯಿತು ಅಂದರೆ ನಮಗೆ ಬ್ಯಾಕ್ ಇಲ್ಲ ಇರುವಂಥ ಸ್ಕೋರ್ಗಳು ಕೂಡ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಇದೊಂದು ಅವಕಾಶ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕಾಗಿ ನಾವು ಇದು ಓದ್ತಾ ಆದಮೇಲೆ ಲಿಂಕ್ ಬಿಡದೆ ನಾವು ಓದ್ತಾನೆ ಇದ್ವಿ ಅಂದರೆ TETಯಲ್ಲೂ ಕೂಡ ಚೆನ್ನಾಗಿ ಮಾರ್ಕ್ಸ್ ಬರ್ತವೆ. ಅದ್ರ ಜೊತೆಗೆ ಜೂನ್ ಜುಲೈಯಲ್ಲಿ CET ಕರೆದ್ರೂ ಕೂಡ ನಮಗೆ CETಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಖಂಡಿತ ಯಾರೂ ಕೂಡ ಡಿಮೋಟಿವೇಟ್ ಆಗಬೇಡಿ. ಹೇಳೋಕ್ಕೆ ಬರಲ್ಲ, ಇವರು ಜೂನ್ ಜುಲೈನಲ್ಲಿ ಟೀಚರ್ ತಗೊತೀವಿ ಅಂತ ಹೇಳಿದ್ರು, ಅದು ಹೇಗೆ ಸಾಧ್ಯ? ಮತ್ತೆ ಒಂದು ಸಲ ಗೆಸ್ ಮಾಡಿದ್ವಿ ಮೊನ್ನೆ TET ಬೇಗನೆ ಕರೆದು ಬೇಗ ರಿಸಲ್ಟ್ ಬಿಟ್ಟರು. ಅದೇ ಥರ CET ಆದರೆ ಏನು ಮಾಡೋದು? ನೋಟಿಫಿಕೇಷನ್ ಆದ ತಕ್ಷಣ ನಾವು ಓದೋಕ್ಕಾಗಲ್ಲ. ಯಾವುದೇ ಒಂದು ಎಕ್ಸಾಮಿಗೆ ನಾವು ಪ್ರಿಪೇರ್ ಆಗಬೇಕಂದ್ರೆ ಕನಿಷ್ಠ ಒಂದು 6 ತಿಂಗಳಿಂದ ವರ್ಷ ಪ್ರಯತ್ನ ಇರಬೇಕು. ಮತ್ತು ಎಲ್ಲ ಕೆಲಸಗಳನ್ನು ಬಿಟ್ಟು 6 ತಿಂಗಳು ಕೂತು ಓದಿದರೆ ಒಂದು ಎಕ್ಸಾಮ್ಗೆ ಪಾಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ದಿನ 3-4 ಗಂಟೆ ಓದ್ತಾ ಇದ್ದರೆ ಒಂದು ವರ್ಷದಲ್ಲಿ ಒಂದು ಎಕ್ಸಾಮಿಗೆ ನಾವು ಪ್ರಿಪೇರ್ ಆಗ್ಬೋದು. ಅದಕ್ಕೋಸ್ಕರ ಪಾಪ ಎಲ್ಲರೂ ಹಿಂದೆ CET ಕಾಲ್ ಮಾಡ್ತಾರೆ ಬಿಡು ಅಂತ ಅವ್ರವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಬಂದು ಓದೋಕೆ ಕೂತ್ಕೊಂಡ್ರು. ಇವ್ರು ನೋಡಿದರೆ ಎಕ್ಸಾಮ್ನೇ ಕಾಲ್ ಮಾಡಲಿಲ್ಲ. ಏನೇ ಆಗಲಿ, ಇನ್ನು TET ಯಾರೆಲ್ಲ TET ಮಾಡ್ಕೊಂಡಿಲ್ಲ ಅವರಿಗಂತೂ ತುಂಬ ಅವಕಾಶ ಚೆನ್ನಾಗಿ ಸಿಕ್ಕಿದೆ. ಮೊನ್ನೆ ಕ್ವಶನ್ ಪೇಪರು ಅಂದರೆ ಓದಿಲ್ಲ ಅಂದರೆ ಮೊನ್ನೆ ಕ್ವಶನ್ ಪೇಪರು ಕೂಡ ಎಲ್ರಿಗೂ ಟಫ್ ಇತ್ತು ಬಿಡ್ರಿ. ಓದಿದ್ದರಿಗೆ ಮಾತ್ರ ಅದು ಬಿಡ್ಸೋಕ್ಕೆ ಸಾಧ್ಯ ಆಗಿತ್ತು. ಅದಕ್ಕೋಸ್ಕರ ನಾವು ಓದಲಿಲ್ಲ ಅಂದರೆ TETನೂ ಕೂಡ ಪಾಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ತುಂಬ ಜನಕ್ಕೆ ಮೊನ್ನೆ TET ಬರೆದ್ಮೇಲೆ ಅರಿವು ಆಗಿರಬೇಕು ಅಂದ್ಕೊಂಡಿನಿ. ಅದಕ್ಕೋಸ್ಕರ ನೀವು ಯಾರಿಗೆಲ್ಲ TET ಎಕ್ಸಾಮ್ ಅಟೆಂಡ್ ಮಾಡಿಲ್ವೋ ಅಥವಾ ನೆಕ್ಸ್ಟ್ ಯಾರ್ದೆಲ್ಲ ಎಲಿಜಿಬಲ್ ಆಗಿಲ್ವೋ ಅವರು ಈ ಸಲ ಮಾಡ್ಕೊಂಡ್ರೆ ಮತ್ತೆ ನಿಮಗೆ CET ಸಿಗುತ್ತೆ. ಅವಕಾಶ ಚೆನ್ನಾಗಿ ಸಿಕ್ಕಿದೆ ನೋಡಿರಿ. ಮತ್ತೆ ಯಾವಾಗ ಎಕ್ಸಾಮ್ ಕಾಲ್ ಮಾಡ್ತಾರೋ ಗೊತ್ತಾಗಲ್ಲ. ಇದೊಂದು ಸಲ ಈ ವರ್ಷ ಕಾಲ್ ಮಾಡಿದರು ಅಂದರೆ ಮತ್ತೆ ಕಾಲ್ ಮಾಡೋದೇ ಡೌಟು. 10 ವರ್ಷ 15 ವರ್ಷಗಟ್ಟಲೆ ಹೋಗುತ್ತೆ ಮುಂದಕ್ಕೆ. ಅದಕ್ಕೋಸ್ಕರ TET ಆಗಿಲ್ಲ ಅವರು TETಗೆ ಪ್ರಿಪೇರ್ ಆಗಿರಿ. ಹೇಳ್ರಿ ನಿಮ್ಮ ಫ್ರೆಂಡ್ಸಿಗೆ ಯಾರಾದ್ರೂ ಆಗಿಲ್ಲ ಅನ್ನೋರಿಗೆ ನೀವು ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಮಾಡ್ತಾಯಿರಿ. TET ಕಾಲ್ ಮಾಡ್ತಾರೆ, TET ಮಾಡ್ಕೊಂಡ್ರೆ ಅವಕಾಶ ಇದೆ ಅಂತ ಹೇಳಿದ್ರೆ ಅವರು ಕೂಡ ಓದೋಕ್ಕೆ ಯೂಸ್ ಆಗುತ್ತೆ. ನಿನ್ನೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರ, ನಿಮ್ದು ಅವರು ನಿಮ್ಮದು ನಾನ್ HKನಾ ಯಾವ್ಯಾವ ಬುಕ್ಸ್ ಓದ್ತಾ ಇದ್ದೀರಾ, ಯಾವ ಥರ ಪ್ರಿಪೇರ್ ಆಗ್ತಾಯಿದ್ದೀರಾ, ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ಸ್ ಅಂತ ಹೇಳಿದರು. ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಯಾಕಂದರೆ ನೀವು
ಕೆಲವೊಬ್ಬರು ವಿಡಿಯೋ ನೋಡ್ತಾರೆ, ಕಾಮೆಂಟ್ ಮಾಡಲ್ಲ, ಲೈಕ್ ಮಾಡಲ್ಲ. ಏನೋ ಒಂದು ಕಮೆಂಟ್ ಚೆನ್ನಾಗಿದೆ ಅಂತ ಮಾಡಿದರೆ ಖುಷಿ ಆಗುತ್ತೆ. ನಾವು ಮಾಡಿದ್ಕೂ ವಿಡಿಯೋ ಒಂದು ವಿಷಯನ ತಿಳ್ಕೊಂಡು ಹೇಳಿದ್ಕೂ ಕೂಡ ಅನುಕೂಲ ಆಗುತ್ತೆ. ನಮಗೂ ಕೂಡ ನೆಕ್ಸ್ಟು ಇದೇ ಥರ ಹೇಳಬೇಕಪ್ಪ, ಎಲ್ರಿಗೂ ಇಷ್ಟ ಆಗುತ್ತೆ, ಅಪ್ಡೇಟ್ ವರ್ಷನ್ ಕೊಟ್ಟರೆ ಅಂತ ನಮಗೂ ಅನಿಸುತ್ತೆ. ಅದಕ್ಕೋಸ್ಕರ ನಿಮ್ಮ ಕಾಮೆಂಟ್ಗೆ ತುಂಬ ತುಂಬ ಧನ್ಯವಾದಗಳು. ಇಲ್ಲಿ ನಮ್ಮದು ನೇಟಿವ್ ಬಂದುಬಿಟ್ಟು ಚಿತ್ರದುರ್ಗ ಡಿಸ್ಟಿಕ್ಕು, ಬಟ್ ನಾವಿರೋದು ಇವಾಗ ಬಿಜಾಪುರದಲ್ಲಿ. ನಮ್ಮ ಮನೆಯವರು ಇಲ್ಲೇ ಜಾಬ್ ಮಾಡ್ತಾ ಇರೋದ್ರಿಂದ ನಂದು ನಾನ್ ಹೆಚ್ಚಿಗೆನೇ ಬರುತ್ತೆ, ಹೆಚ್ಚಿಗೆ ಬರಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಕಾಂಪಿಟೇಷನ್ ನಮ್ಮ ಕಡೆ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಇವಾಗಿಂದಲೂ ಪ್ರಿಪೇರ್ ಆಗಬೇಕು ಅಂತ. ಯಾಕಂದರೆ ನಂದು 2022ರಲ್ಲಿ ಕಾಲ್ ಮಾಡಿದ್ರಲ್ವ, ಅಪ್ಲಿಕೇಶನ್ ಹಾಕಿದ್ದೆ. ಬಟ್ ನನ್ನ ಮಗಳು ಅವಾಗಿನ್ನೂ 1 ತಿಂಗಳು ಅಷ್ಟೇ ಆಗಿತ್ತು ಅವಳಿಗೆ. ಓದಿರಲಿಲ್ಲ ನಾನು ಪ್ರೆಗ್ನೆಂಟಲ್ಲಿ. ಅದಕ್ಕೋಸ್ಕರ ಎಕ್ಸಾಮು ಕೂಡ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಆವಾಗಿಂದ ಎಷ್ಟು ವರ್ಷ ಆದ್ರೂ ನೋಡಿರಿ, 2026 ಬಂದ್ರೂ ಎಕ್ಸಾಮ್ನು ಕೂಡ ಕಾಲ್ ಮಾಡಲೇ ಇಲ್ಲ. ಮತ್ತು ನಮಗೂ ಕೂಡ ಅಭ್ಯಾಸ ಇವಾಗ ಈಗ ಅಭ್ಯಾಸಕ್ಕೆ ಹೊಂದ್ಕೊಳ್ತಾ ಇದ್ದೀವಿ. ಇಷ್ಟ ಆಗುತ್ತೆ ನೋಡಿರಿ. ಹೆಣ್ಮಕ್ಳ ಸಮಸ್ಯೆ, ಗಂಡು ಮಕ್ಕಳಾದ್ರೆ ಏನಿಲ್ಲ, ಎಲ್ಲ ಒಂದು ಕಡೆ ರೂಮ್ ಮಾಡ್ಕೊಂಡು ಓದ್ಬಿಟ್ರೆ ಒಂದು 6 ತಿಂಗಳು. ಎಕ್ಸಾಮ್ ಕಾಲ್ ಮಾಡಿದಾಗ ಅಟ್ಲೀಸ್ಟು ನೋಟಿಫಿಕೇಷನ್ ಆದಾಗ್ಲೂ ಕೂಡ ಎಲ್ಲಾದರೂ ಪಿ ಜಿಗೆ ಹೋಗಿ ಒಂದು 6 ತಿಂಗಳು 3 ತಿಂಗಳು ಓದಿದರೆ ಅವ್ರದ್ದು ಎಕ್ಸಾಮ್ ಆಗಿಬಿಡುತ್ತೆ. ಬಟ್ ನಮ್ದು ಹಂಗಾಗಲ್ಲ, ಎಲ್ಲದನ್ನು ನಿಭಾಯಿಸ್ಕೊಂಡು ಅದ್ರ ಜೊತೆಗೆ ನಮ್ಮ ಅಭ್ಯಾಸನೂ ಕೂಡ ಮಾಡ್ಕೋಬೇಕಾಗುತ್ತೆ. ನಂದು ಇವಾಗ ಸೋಷಿಯಲ್ ಸೈನ್ಸ್ನ ಅದೇ ಸಬ್ಜೆಕ್ಟಲ್ಲಿ ನಾನು GPSTಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರ, ಯಾವುದಕ್ಕೆ ನೀವು ರೆಡಿ ಆಗ್ತಾಯಿದ್ದೀರಾ, ಯಾವ ಬುಕ್ ಓದ್ತಾ ಇದ್ದೀರ ಅಂತ. ನಾನು ಯಾವುದು ಬೇರೆ ಬುಕ್ಕು ಅಡಿಷನಲಾಗಿ ಯಾವುದೂ ತಗೊಂಡಿಲ್ಲ ಸದ್ಯಕ್ಕೆ. ಇರೋ ಗೌರ್ಮೆಂಟ್ ಬುಕ್ಕೇ GPST 6 to 10 ಅವನ್ನೇ ಕಲೆಕ್ಟ್ ಮಾಡ್ಕೊಂಡು ಅವನ್ನೇ ಓದ್ತಾ ಇದ್ದೀನಿ. ಅವು ಕಂಪ್ಲೀಟ್ ಆದಮೇಲೆ ನೋಡಬೇಕು, ಮತ್ತು ಯಾವುದಾದ್ರೂ ಬುಕ್ಸು ಓದಬೇಕು ತಗೋಬೇಕು ಅನಿಸಿದರೆ ಇನ್ನೂ ಇನ್ಫಾರ್ಮೇಷನ್ ಟೈಮ್ ಸಿಕ್ಕರು ಅಂದರೆ ಬೇರೆದೂ ಓದ್ತೀನಿ. ಈಗ ಸದ್ಯಕ್ಕೆ ಇವನ್ನೇ ನಾನು ರೆಫರ್ ಮಾಡ್ತಾ ಇರೋದಷ್ಟೇ. ಇಷ್ಟು ನನ್ನ ಪರ್ಸನಲ್ ಬಗ್ಗೆ ಆಯಿತು. ಇದು ಫುಲ್ TET ಇನ್ಫಾರ್ಮೇಷನ್ನೇ ಆಗಿರುತ್ತೆ ವಿಡಿಯೋದಲ್ಲಿ. ಖಂಡಿತ ನನಗೆ ಅನಿಸಿದ ಮಟ್ಟಿಗೆ 99% ಒಂದು ಸಲ TET ಕಾಲ್ ಮಾಡಿ ಅದಾದಮೇಲೆ ಮತ್ತೆ CET ಕರೀತಾರೆ ಅಂತ ಅಂದ್ಕೊಂಡೀನಿ. ಯಾಕಂದರೆ ಇವಾಗ ಟೀಚರ್ಸ್ಗಳಿಗೂ ಕಂಪಲ್ಸರಿ CET ಮಾಡ್ತಾ ಇದ್ದಾರಲ್ವಾ, ಅಂದರೆ ಗೌರ್ಮೆಂಟ್ ಟೀಚರ್ಸ್ಗಳಿಗೆ. ಅದಕ್ಕೋಸ್ಕರನಾದ್ರೂ ಮತ್ತೆ TET ಕರೆದೇ ಕರೀತಾರೆ. ಅವ್ರಿಗೆ ಮೊನ್ನೆ ಕೋರ್ಟ್ ಆದೇಶ ಆಗಿದೆ, 100% ನೀವು ಕಂಪಲ್ಸರಿ ನೀವು TET ಮಾಡ್ಕೊಳ್ಳೇಬೇಕು, ಕ್ವಾಲಿಫೈಡ್ ಆಗಲೇಬೇಕು ಅಂತ. ಅದಕ್ಕೋಸ್ಕರ TET ಅಂತೂ ಕರೆದೇ ಕರೀತಾರೆ ಅಂತ ನನ್ನ ಅನಿಸಿಕೆ. ನೆಕ್ಸ್ಟು ಜೂನ್ ಜುಲೈ ಒಳಗಂತೂ ಫಸ್ಟು TET ಕಾಲ್ ಮಾಡಿ CET ಕರೆಯೋದು. ಅದಕ್ಕೋಸ್ಕರ TET ಆಗದೇ ಇರೋರು TET ವಿತ್ GPSTವರೆಗೂ ಕೂಡ ಪ್ರಿಪೇರ್ ಆಗಿರಿ. ಅದೇ ಥರ TET ಎಲಿಜಿಬಲ್ ಆಗಿರೋರು ಮತ್ತು ರೈಟಿಂಗ್ ಪೇಪರ್ ವಿತ್ತು ಮತ್ತು ಬುಕ್ಸ್ಗಳು ಓದ್ತಾ ಇದ್ದರೆ ಮಲ್ಟಿಪಲ್ ಚಾಯ್ಸು TET ರೈಟಿಂಗಿಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಯಾರೂ ಕೂಡ ಮತ್ತೆ ಇಲ್ಲಿಗೆ ಓದನ್ನು ನಿಲ್ಲಿಸ್ಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದ್ತಾ ಹೋದರೆ, ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮಗೆ ಒಂದಿನ ಅಲ್ಲ ಒಂದಿನ ನಮಗೆ ನಾವು ಓದಿರುವಂತಹ ವಿದ್ಯೆ ಕೈ ಹಿಡ್ದೇ ಇಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ಥರ ಮೋಟಿವೇಶನ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.